ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಟಿವಿ ಕಥೆಗಳು. ಬನ್ನಿ ಅಮೃತಧಾರೆ ಇವತ್ತಿನ ಹಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಬರೋಣ. ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡೋದಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಈ ಕಡೆ ಶಕುಂತಲಾ ಅವರು ಮನೆಯವರೆಲ್ಲ ಜಾತಕ ಕೊಟ್ಟು ಸ್ವಾಮೀಜಿ ಹತ್ರ ಕೇಳಿಸಿರ್ತಾರೆ. ಆಗ ಈ ಕಡೆ ಜಯದೇವ್ ಅವರ ಜಾತಕದಲ್ಲಿ ಏನೋ ದೋಷ ಇದೆ ಅಂತ ಹೇಳಿರ್ತಾರೆ. ಆಗ ಶಕುಂತಲಾ ಅವರು ಕೂಡ ಜಯದೇವ್ ಹತ್ರ ನಿನಗೆ ದೋಷ ಇದೆ ಅಂತೆ, ಸ್ವಾಮೀಜಿಯವರು ನಿನಗೆ ಕೇಡುಗಾಲ ಶುರುವಾಗಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರಿಂದ ಮನೆಯವರೆಲ್ಲರೂ ಸೇರಿ ಮನೆಯಲ್ಲಿ ಒಂದು ಪೂಜೆ ಮಾಡಿಸ್ಬೇಕು ಅಂತ ಹೇಳಿ ಹೇಳ್ತಾರೆ. ಜಯದೇವ್ ಕೂಡ ಅದು ಯಾವುದನ್ನು ಒಪ್ಪಿಕೊಳ್ಳೋದಿಲ್ಲ. ಹಾಗೆ ಈ ಕಡೆ ಪೂಜೆ ಮಾಡ್ಲಿಕ್ಕೂ ಒಪ್ಪಿಕೊಳ್ಳೋದಿಲ್ಲ. ಇದೆಲ್ಲ ಮೂಢನಂಬಿಕೆ ಅಂತ ಹೇಳಿ ಅಲ್ಲಿಂದ ಇದನ್ನೆಲ್ಲ ನಾವೇ ಸೃಷ್ಟಿ ಮಾಡ್ಕೊಂಡಿರೋದು ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಈ ಕಡೆ ಶಕುಂತಲಾ ಅವರು ಹೇಗಾದ್ರೂ ಮಾಡಿ ಅವನಿಗೆ ಪೂಜೆಗೆ ಒಪ್ಪಿಸ್ಬೇಕು ಅಂತ ಹೇಳಿ ಎಷ್ಟು ಪ್ರಯತ್ನ ಪಟ್ಟರು ಜಯದೇವ್ ಈ ಕಡೆ ಒಪ್ಕೊಳ್ಳೋದಿಲ್ಲ. ನನಗೆ ಕೆಲಸ ಇದೆ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾರೆ. ಆಗ ಅದೇ ಟೈಮಿಗೆ ಈ ಕಡೆ ಲಕ್ಷ್ಮೀಕಾಂತ್ ಅವರು ಬರ್ತಾರೆ. ಆಗ ಯಾಕಮ್ಮ ಅಂತ ಹೇಳಿ ಕೇಳ್ತಾರೆ. ನೋಡಿ ಅಣ್ಣ, ಅವನು ಪೂಜೆಗೆ ಎಷ್ಟು ಒತ್ತಾಯ ಮಾಡಿದ್ರು ಅವನು ಒಪ್ತಾ ಇಲ್ಲ ಅಂತ ಇಲ್ಲಿ ಹೇಳ್ತಾರೆ. ಅವನಿಗೆ ಕೊಬ್ಬು ಜಾಸ್ತಿ ಆಗಿದೆ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಈ ಕಡೆ ಲಕ್ಷ್ಮೀಕಾಂತ್ ಅವರು, ಹೌದಮ್ಮ, ಅವನಿಗೆ ಕೊಬ್ಬು ಜಾಸ್ತಿ ಆಗಿದೆ, ಅದು ಇಳಿಯುವವರೆಗೂ ಅವನು ಯಾರ ಮಾತನ್ನು ಕೇಳೋದಿಲ್ಲ, ಯಾಕೆ ಅವನನ್ನು ಅಷ್ಟು ಒತ್ತಾಯ ಮಾಡ್ತೀಯ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಈ ಕಡೆ ಶಕುಂತಲಾ ಅವರು, ನಾನು ಮನೆಯವರೆಲ್ಲ ಜಾತಕ ಕೊಟ್ಟಿದ್ದೆ, ಹಾಗೆ ಗೌತಮ್ ಜಾತಕನೂ ಕೊಟ್ಟಿದ್ದೆ, ಅವರು ಜೈ ಜಾತಕದಲ್ಲಿ ದೋಷ ಇದೆ ಅಂತೆ, ಆದಷ್ಟು ಬೇಗ ಮನೆಯಲ್ಲಿ ಒಂದು ಪೂಜೆ ಮಾಡಿಸಿದ್ರೆ ಎಲ್ಲ ಸರಿ ಆಗುತ್ತೆ ಅಂತ ಇಲ್ಲಿ ಹೇಳ್ತಾರೆ. ಆದರೆ ಅವರು ಯಾರ ಮಾತನ್ನು ಕೇಳ್ತಾ ಇಲ್ಲ. ಹಾಗೆ ಗೌತಮ್ ಜಾತಕದಲ್ಲೂ ಕೂಡ ಅವನಿಗೆ ಗಜಕೇಸರಿ ಯೋಗ ಇದೆ ಅಂತೆ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಲಕ್ಷ್ಮೀಕಾಂತರು, ಹೌದೇನಮ್ಮ ಅಂತ ಹೇಳಿ ಕೇಳ್ತಾರೆ. ಹೌದು ಅಣ್ಣ, ಅವರಿಗೆ ಈಗ ಆನೆ ಬಲ ಥರ ಬಲ ಬರುತ್ತಂತೆ, ಹಾಗೆ ಅವರು ಸಿಂಹದ ಹಾಗೆ ತಿರುಗಿ ಬೀಳ್ತಾರಂತೆ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಇದನ್ನು ಕೇಳಿ ಲಕ್ಷ್ಮೀಕಾಂತಿಗೆ ತುಂಬಾ ಖುಷಿ ಆಗುತ್ತೆ. ಆಗ ಅವರು ಮನಸ್ಸಿನಲ್ಲಿ ಅಂದ್ಕೊಳ್ತಾರೆ, ಆದಷ್ಟು ಬೇಗ ಗೌತಮ್ ಮತ್ತು ಭೂಮಿಕಾ ನಿಮ್ಮ ಸೊಕ್ಕನ್ನು ಮುರಿಲಿಕ್ಕೆ ಬಂದೇ ಬರ್ತಾರೆ. ಅವರು ಈಗ ಒಂದಾಗಿದ್ದಾರೆ, ಹಾಗೆ ನಿಮ್ಮನ್ನು ಕೂಡ ಈ ಮನೆಯಿಂದ ಆದಷ್ಟು ಬೇಗ ಹೊರಗೆ ಹಾಕ್ತಾರೆ, ನೀವು ಭಿಕ್ಷೆ ಬೇಡದಂತೂ ಕಾಯಂ ಅಂತ ಇಲ್ಲಿ ಮನಸ್ಸಿನಲ್ಲಿ ಅಂದ್ಕೊಳ್ತಾ ಇರ್ತಾರೆ. ಹಾಗೆ ಈ ಕಡೆ ಶಕುಂತಲಾ ಅವರು ಹೇಳ್ತಾ ಇರ್ತಾರೆ, ಏನಾದರೂ ಹೇಳಿ ಅಣ್ಣ, ಇವನು ಆದಷ್ಟು ಬೇಗ ಪೂಜೆಗೆ ಒಪ್ಕೊಂಡಿದ್ರೆ ಒಳ್ಳೇದಿತ್ತು ಅಂತ ಇಲ್ಲಿ ಅಂದ್ಕೊಳ್ತಾ ಇರ್ತಾರೆ. ಆಗ ಈ ಕಡೆ ಶಕುಂತಲಾ ಅವರು ಕೂಡ ಅಲ್ಲಿಂದ ಹೋಗಿ ಬಿಡ್ತಾರೆ. ಹಾಗೆ ಲಕ್ಷ್ಮೀಕಾಂತ್ ಅವರು ಕೂಡ ತುಂಬಾ ಖುಷಿಯಿಂದ ಇಲ್ಲಿ ಇರ್ತಾರೆ. ದೇವರು ಒಳ್ಳೆಯವರಿಗೆ ಒಳ್ಳೆಯದನ್ನೇ ಮಾಡ್ತಾರೆ. ಹಾಗೆ ಈ ರಾವಣನ ತಲೆಯನ್ನು ತೆಗಿಲಿಕ್ಕೆ ಗೌತಮ್ ಅತಿ ಬೇಗ ಬಂದೇ ಬರ್ತಾನೆ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಹಾಗೆ ಈ ಕಡೆ ಭೂಮಿಕಾ ಮತ್ತು ಗೌತಮ್ ಅವರು ಕೂಡ ತುಂಬಾ ಖುಷಿಯಲ್ಲಿ ಇರ್ತಾರೆ. ಅವರ ಮದುವೆ ಆಗಿರೋದ ದಿನವನ್ನು ನೆನೆಸಿ ಇನ್ನು ತುಂಬಾ ಖುಷಿಯಲ್ಲಿ ಇರ್ತಾರೆ. ಹಾಗೆ ಭೂಮಿಕಾ ಅವರು ಕೂಡ ಗೌತಮ್ಗೆ ಹಾಲನ್ನು ಕೊಡ್ತಾರೆ. ನಾನು ಹಾಲನ್ನು ಕುಡಿಯೋದು ಕೂಡ ಮರ್ತೋಗಿದ್ದೆ ಮತ್ತು ಎಲ್ಲವನ್ನು ಮರೆತು ಬಿಟ್ಟಿದ್ದೆ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಭೂಮಿಕಾ ಅವರು, ಏನೇನು ಮರ್ತಿದ್ರಿ ಹೇಳಿ, ಪರವಾಗಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ಪರವಾಗಿಲ್ಲ ಬಿಡು ಅಂತ ಇಲ್ಲಿ ಗೌತಮ್ ಅವರು ಹೇಳ್ತಾರೆ. ಹಾಗೆ ಅವರು ಮಾತಾಡ್ಕೊತ ರೂಮಲ್ಲಿ ಹೋಗುವಾಗ ಈ ಕಡೆ ಮಿಂಚು ಅವರು, ಪಾಪ ನಾವೊಂದು ಐಡಿಯಾ ಮಾಡಿದ್ದೇವೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ಗೌತಮ್ ಅವರು, ಏನು ಐಡಿಯಾ ಅಂತ ಇಲ್ಲಿ ಕೇಳ್ತಾರೆ. ನಿನ್ನೆ ಅಪ್ಪು ನಿಮ್ಮ ಜೊತೆ ಮಲಗಿದ್ದ ಅಲ್ಲ, ಇವತ್ತು ನಾನು ನಿಮ್ಮ ಜೊತೆ ಮಲಗ್ತೇನೆ ಅಂತ ಇಲ್ಲಿ ಹೇಳ್ತಾರೆ. ಒಂದು ದಿನ ಅವನು, ಒಂದು ದಿನ ನಾವು ಹೀಗೆ ಶಿಫ್ಟ್ ಆಗ್ತೇವೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ಭೂಮಿಕಾ ಅವರು ನಕ್ಕೊಂತ ಆಯಿತು ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಗೌತಮ್ ಅವರಿಗೂ ಕೂಡ ಮನಸ್ಸಿನಲ್ಲಿ ಬೇಜಾರಾಗ್ತಾ ಇರುತ್ತೆ. ಅವರು ಸುಮ್ಮನೆ ಆಯಿತು ಅಂತ ಇಲ್ಲಿ ಹೇಳ್ತಾರೆ. ಹಾಗೆ ಈ ಕಡೆ ಭೂಮಿಕನ್ನ ಬಿಟ್ಟಿರೋಕ್ಕೆ ಈ ಕಡೆ ಗೌತಮ್ ಅವರಿಗೂ ಕೂಡ ಆಗ್ತಾ ಇರಲ್ಲ. ಈಗ ಈ ಕಡೆ ಭೂಮಿಕಾ ಅವರು ಕೂಡ ಸರಿ ಆಯಿತು ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಈ ಕಡೆ ಗೌತಮ್ ಅವ್ರನ್ನು ಕೂಡ ಏನು ಅಂತ ಇಲ್ಲಿ ಕೇಳ್ತಾರೆ. ನೀವು ಕನಸು ಕಾಣು ಅಂತ ಹೇಳಿದೆಲ್ಲ ಆಯಿತು, ಇನ್ಮೇಲೆ ಕನಸೇ ಕಾಣ್ತೇನೆ ಅಂತ ಇಲ್ಲಿ ಮನಸ್ಸಿನಲ್ಲಿ ಅಂದ್ಕೊಳ್ತಾ ಇರ್ತಾರೆ. ಆಗ ಅದೇ ಟೈಮಿಗೆ ಕೂಡ ಅಲ್ಲಿ ಮಲ್ಲಿನೂ ಕೂಡ ಅಲ್ಲಿ ಎಂಟ್ರಿ ಆಗ್ತಾರೆ. ಆಗ ಅವರನ್ನು ನೋಡಿ, ಮಕ್ಕಳನ್ನು ನೋಡಿ ಅಕ್ಕ ಬಾವ ಅವರು ಖುಷಿಯಾಗಿರಬೇಕು, ಇವರನ್ನ ಇಲ್ಲಿಂದ ನನ್ನ ರೂಮಿಗೆ ಕರ್ಕೊಂಡು ಹೋಗಬೇಕು ಅಂತ ಹೇಳಿ ಈ ಕಡೆ ಅಪ್ಪು ಮತ್ತು ಮಿಂಚುನ ಮಲ್ಲಿ ರೂಮಿಗೆ ಕರ್ಕೊಂಡು ಹೋಗ್ತಾರೆ. ಹಾಗೆ ಈ ಕಡೆ ಅಪ್ಪು ಮತ್ತು ಮಿಂಚು, ನಾವು ಬರಲ್ಲ, ನಾವು ಪಪ್ಪ ಮಮ್ಮಿ ಜೊತೆ ಅವರ ಜೊತೆ ಇರಬೇಕು ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಮಲ್ಲಿ ಕೂಡ, ನಾನು ನಿಮಗೆ ಒಂದು ಒಳ್ಳೆ ಕಥೆನ ಹೇಳ್ತೇನೆ ಬನ್ನಿ ಅಂತ ಹೇಳಿ ಅಲ್ಲಿಂದ ಮಕ್ಕಳನ್ನು ಕರೆದುಕೊಂಡು ಹೋಗ್ತಾರೆ. ಹಾಗೆ ಈ ಕಡೆ
ಗೌತಮ್ ಮತ್ತು ಭೂಮಿಕಾ ಅವರು ಕೂಡ ತುಂಬಾ ಖುಷಿಯಲ್ಲಿ ರೂಮಲ್ಲಿ ಕಳೀತಾ ಇರ್ತಾರೆ. ಆಗ ಈ ಕಡೆ ಭೂಮಿಕಾ ಅವರು ಕೂಡ ಮಾತಾಡ್ತಾ ಇರ್ತಾರೆ, ನಾನು ಅಲ್ಲಿಗೆ ಹೋಗಿದ್ರೆ ನೀವು ಸೊಸೈಟಿಯಲ್ಲಿ ಬೇರೆ ರೀತಿ ಯಾವ ಕೆಲಸಕ್ಕೆ ಹೋಗ್ತಿದ್ರೋ ಏನೋ ಅಂತ. ನಾನೇನು ಇದೇ ಕೆಲಸಕ್ಕೆ ಕ್ಯಾಬ್ ಕೆಲಸದಲ್ಲಿ ಮಾಡ್ತಾ ಹಾಗೆ ಎಷ್ಟು ದಿನಗಳ ಅಂತ ನಾನು ಸುಮ್ಮನೆ ಇಲ್ಲಿ. ನನಗೂ ಎಷ್ಟೋ ಪ್ರಪೋಸಲ್ಲು ಬರ್ತಾ ಇತ್ತು, ಹಾಗೆ ಎಷ್ಟೋ ಜನ ಲವ್ ಲೆಟ್ರು ಕೂಡ ಬರೀತಿದ್ರು. ಯಾರನ್ನಾರು ಒಬ್ಬರನ್ನು ಮದುವೆಯಾಗಿ ಸೆಟ್ಲ್ ಆಗಿಬಿಡ್ತಿದ್ದೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ಭೂಮಿಕಾ ಅವರು ಈಗ ಇದೆಲ್ಲ ಬೇಕಾ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಹೌದು, ಮತ್ತು ನೀನು ಹೋದ್ಮೇಲೆ ನಾನು ಏನು ಮಾಡಬೇಕಾಗಿತ್ತು ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ನನಗೆ ಲವ್ ಲೆಟ್ರು ಬರೆಯೋರು ತುಂಬ ಜನ ಇದ್ದಾರೆ, ಈಗಲೂ ಕೂಡ ಇಲ್ಲಿ ಬರೀತಾರೆ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಈ ಕಡೆ ಭೂಮಿಕಾ ಅವರು, ಸುಷ್ಮಾ ಅಲ್ವಾ, ಅವರು ಈಗಲೂ ಕೂಡ ಬರೀತಾರೆ, ಈಗಲೂ ಕೂಡ ಕಾಲ ಮಿಂಚಿಲ್ಲ, ಅವರು ನಮ್ಮ ವಠಾರದಲ್ಲೇ ಇದ್ದಾರೆ, ನಾನು ಹೋಗಿ ಕರ್ಕೊಂಬರ್ತೇನೆ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಗೌತಮ್ ಅವರು ಕೂಡ ಈ ಕಡೆ ಕೈಯನ್ನು ಎಳೆದುಕೊಂಡು ಅಪ್ಕೊಂಡು ಹೇಳ್ತಾರೆ, ನನಗೆ ನೀನೇ, ನಿನ್ನ ಬಿಟ್ಟು ನನಗೆ ಯಾರೂ ಇಲ್ಲ, ನಾನು ಯಾರನ್ನು ಕೂಡ ಆ ರೀತಿಯಾಗಿ ನೋಡೋದಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಹಾಗೆ ನಾನು ಸುಮ್ಮನೆ ತಮಾಷೆ ಮಾಡಿದೆ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಈ ಕಡೆ ಭೂಮಿಕಾ ಅವರು ಕೂಡ, ನನಗೆ ಗೊತ್ತು ಗೌತಮ್ ಅವರೇ, ನೀವು ನನ್ನನ್ನು ಬಿಟ್ಟರೆ ಯಾರೂ ನೋಡೋದಿಲ್ಲ, ಹಾಗಿದ್ರೆ ಎಷ್ಟೋ ವರ್ಷಗಳಲ್ಲಿ ನೀವು ನನಗೆ ದೂರವಾಗಿರ್ಬೋದಿತ್ತು, ಆದರೆ ನೀವು ನನಗೋಸ್ಕರ ಕಾದುಕೊಂಡು ಇಷ್ಟು ವರ್ಷಗಳ ಕಾಲ ನನ್ನ ನೆನಪಿರಲೇ ಇದ್ದೀರಾ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಗೌತಮ್ ಅವರು, ನನಗೆ ಪ್ರೀತಿ ಎಂದರೇನು ಅಂತ ಕಲಿಸ್ಕೊಟ್ಟವಳು ನೀನು, ನಿನ್ನನ್ನು ಹೇಗೆ ಮರೆಯೋಕ್ಕೆ ಸಾಧ್ಯ, ನಾನು ಯಾವತ್ತೂ ನಿನ್ನನ್ನು ಬಿಟ್ಟು ಕೊಡೋದಿಲ್ಲ, ಇನ್ನು ಯಾವುದೇ ಕಾರಣಕ್ಕೂ ಎಲ್ಲಿಯೂ ನಾನು ನಿನ್ನನ್ನು ಕಳ್ಕೊಳ್ಳೋಕ್ಕೆ ಇಷ್ಟಪಡಲ್ಲ, ಯಾವಾಗಲೂ ನೀನು ನನ್ನ ಜೊತೆಯಲ್ಲೇ ಇರಬೇಕು ಅಂತ ಹೇಳಿ ಈ ಕಡೆ ಗೌತಮ್ ಅವರು ಕೂಡ ಭೂಮಿಕಾಗೆ ಮುತ್ತನ್ನು ಕೊಡ್ತಾರೆ. ಹಾಗೆ ಇಬ್ಬರು ಕೂಡ ತುಂಬ ಖುಷಿಯಲ್ಲಿ ಇರ್ತಾರೆ ಅಂತಲೇ ಹೇಳ್ಬೋದು. ಹಾಗೆ ಈ ಕಡೆ ಗೌತಮ್ ಅವರು ಕೂಡ, ನಾವೆಲ್ಲರೂ ಒಂದಾಗಿ ಹಾಗೆ ನಮ್ಮ ಮಗಳು ಕೂಡ ಸಿಗಬೇಕು ಅಂತ ಹೇಳಿ ಈ ಕಡೆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾರೆ, ಆದಷ್ಟು ಬೇಗ ನನ್ನ ಮಗಳನ್ನು ಹುಡುಕಬೇಕು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಗ ಭೂಮಿಕಾ ಅವರು ಕೂಡ ಅದೇ ಸಮಯಕ್ಕೆ ಬರ್ತಾರೆ. ಆಗ ನಾವು ಎಲ್ಲರೂ ಕೂಡ ಒಟ್ಟಿಗೆ ಆದ್ವಿ, ಆದರೆ ನಮ್ಮ ಮಗಳು ಒಬ್ಬಳು ಆದಷ್ಟು ಬೇಗ ಹುಡುಕಬೇಕು ಅಂತ ಇಲ್ಲಿ ಅಂತ ಇರ್ತಾರೆ. ಆಗ ಭೂಮಿಕಾ ಅವರು ಕೂಡ, ಹೌದು ಗೌತಮ್ ಅವರೇ, ನಮ್ಮ ಮಗಳನ್ನು ನಾವು ಹುಡುಕಬೇಕು ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ಗೌತಮ್ ಅವರು ಕೂಡ, ಜಯದೇವು ಶಕುಂತಲಾ ಅವರಿಗೆ ಮಾಡಿರೋದಲ್ಲ, ಆದಷ್ಟು ಬೇಗ ಅವ್ರ ಹತ್ರ ಹೋಗಿ ನನ್ನ ಮಗಳನ್ನು ಎಲ್ಲಿ, ಅವರು ಏನು ಮಾಡಿದ್ದಾರೆ ಅಂತ ಕೇಳಬೇಕು ಅಂತ ಹೇಳಿ ಗೌತಮ್ ಅವರು ಅಂದ್ಕೊಳ್ತಾರೆ. ಆಗ ಭೂಮಿಕಾ ಅವರು, ಬೇಡ ಗೌತಮ್ ಅವರೇ, ಅಲ್ಲಿ ಹೋದಾಗ ಅವರು ಮತ್ತೆ ಏನಾದರೂ ಮಾಡಿದ್ರೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಗೌತಮ್ ಅವರು ಕೂಡ, ನೀವು ಯಾವುದಕ್ಕೆ ಹೆದರೋ ಅವಶ್ಯಕತೆ ಇಲ್ಲ, ನಿನ್ನ ಗಂಡನ ಮೇಲೆ ನಿಮಗೆ ನಂಬಿಕೆ ಇರಲಿ, ಅವರು ಯಾರೇ ಆಗಲಿ ನಾನು ಅವರನ್ನು ಸೋಲಿಸೋ ಧೈರ್ಯ ಮತ್ತು ಶಕ್ತಿ ನನ್ನಲ್ಲಿದೆ. ಆ ಜಯದೇವ್ ಮತ್ತು ಶಕುಂತಲಾನ ನಾನು ಏನು ಮಾಡಬೇಕು ಅಂತ ನನಗೆ ಸರಿಯಾಗಿ ಗೊತ್ತಿದೆ, ನೀವು ಯಾವುದೇ ಕಾರಣಕ್ಕೂ ಭಯಪಡಬೇಡಿ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಭೂಮಿಕಾ ಅವರು ಕೂಡ, ನಾನು ಬರ್ತೇನೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ಗೌತಮ್ ಅವರು, ನೀವು ಬೇಡ ಭೂಮಿಕಾ ಅವರೇ, ನೀವು ಇಲ್ಲೇ ಇರಿ ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ಅಪ್ಪು ಕೂಡ, ಪಾಪ ನೀವು ಎಲ್ಲಿಗೆ ಹೋಗ್ತೀರಾ ಅಂತ ಇಲ್ಲಿ ಹೇಳ್ತಾರೆ. ಅಪ್ಪು, ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಹೋಗ್ಬರ್ತೀನಿ ಅಂತ ಇಲ್ಲಿ ಗೌತಮ್ ಅವರು ಹೇಳ್ತಾರೆ. ಆಗ ಈ ಕಡೆ ಅಪ್ಪು ಕೂಡ ತುಂಬಾ ಹಠ ಮಾಡ್ತಾರೆ, ಪಾಪ ನಾನು ಬರ್ತೇನೆ ಅಂತ ಇಲ್ಲಿ ಹಠ ಮಾಡ್ತಾ ಇರ್ತಾರೆ. ಆಗ ಗೌತಮ್ ಅವರು ಕೂಡ ಈ ಕಡೆ ಅಪ್ಪುನ ಕರ್ಕೊಂಡು ಶಕುಂತಲಾ ಮತ್ತು ಜಯದೇವ್ ಮನೆಗೆ ಎಂಟ್ರಿ ಕೊಡ್ತಾರೆ. ಹಾಗೆ ಶಕುಂತಲಾ ಜಯದೇವ್ಗೆ ತಕ್ಕ ಪಾಠವನ್ನು ಕಲಿಸ್ತಾರೆ ಅಂತಾನೆ ಹೇಳ್ಬೋದು. ಇಲ್ಲಿನವರೆಗೆ ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.